ಎಲ್ಲರಿಗೂ ನಮಸ್ಕಾರ. ನಾನು ಏನು ಮಾಡ್ತೀನಿ, ನೀವೊಂದು ಅಡುಗೆ ಏನು ಮಾಡ್ತೀನಿ ಬೇಡಪ್ಪ. ನಮಸ್ಕಾರ. ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಚಾಲು ಆತಲ್ಲ, ಅದಕ್ಕೆ ನಾನು ಶೇಂಗಾದ ಉಂಡೆನ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಮಮ್ಮಿ ಶೇಂಗಾದ ಉಂಡೆ ಮಾಡಂತ ಇದ್ದಾರೆ, ಶೇಂಗಾದ ಉಂಡೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಈ 1 kg ಶೇಂಗಾ ತೊಗೊಂಡಿದ್ದೀನಿ. 1 kg ಶೇಂಗಾ ತೊಗೊಂಡಿದ್ದೀನಿ. 1 kg ಬೆಲ್ಲನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ 1 kg ಶೇಂಗಾನ ಸ್ವಚ್ಛ ಎಲ್ಲ ನೋಡಿದ್ದೀನಿ, ನಾನು ಸ್ವಚ್ಛ ಮಾಡಿದ್ದೀನಿ. ಇವನ್ನ ಕೆಂಪಗೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಶೇಂಗಾ ಹುರಿತೀನಿ. ಇದರಲ್ಲಿ ಕೆಟ್ಟು ಎಲ್ಲ ಇದು ತೆಗಿಬೇಕು. ಒಂದು ಶೇಂಗಾ ಕೆಟ್ಟು ಬಿದ್ದಂದ್ರೆ ಉಂಡೆ ಎಲ್ಲ ಆಗಿಬಿಡುತ್ತೆ. ಇವನ್ನ ಚೆನ್ನಾಗಿ ಕೆಂಪಿಗೆ ಒಂದು ಸ್ವಲ್ಪ ಹುರ್ಕೋತೀನಿ. ಪೂರ ಹೊತ್ತುವಂಗೆ ಹುರಿಬಾರ್ದು. ಶೇಂಗಾ ಹೊತ್ತುವಂಗೆ ಹುರಿದ್ರೆ ಉಂಡೆ ಎಲ್ಲ ಟೇಸ್ಟ್ ಕಡಿಮೆ ಅನ್ಸುತ್ತೆ. ಹೊತ್ತು ಹಾಕ್ತೀನಿ ಸ್ವಲ್ಪ ಕೆಂಪಗಾಗುವಷ್ಟು ಹುರಿಬೇಕು. ಚೆನ್ನ ತಕ್ಷಣ ಇವನ್ನೆಲ್ಲ ಕೊಟ್ಟು ತಕ್ಕೊಬೇಕು. ತೆಗೆದು ಪುಡಿ ಮಾಡ್ತೀನಿ. ಇವಾಗ ಚೆನ್ನಾಗಿ ಹುರಿತೀನಿ. ಈ ಹಬ್ಬ ಅಂತಂದರೆ ಲಾಗ್ ಮಾಡೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಬಡ ಅಡುಗೆ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ. ಮತ್ತು ಇದು ಲಾಗ್ಗೆ ಅಂತಂದರೆ ಒಂದು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಬೇಕಾಗುತ್ತೆ. ಮನೆಯಲ್ಲಿ ಎಷ್ಟೊತ್ತಂತ ಅವ್ರು ಅವಸರ ಮಾಡ್ತಿರ್ತಾರೆ. ಹಾಗಾಗಿ ಒಂದೊಂದ್ಸಲ ಲಾಗ್ ಮಾಡೋದು, ವಿಡಿಯೋ ಮಾಡೋದು, ಹಾಗೆ ಅಡುಗೆ ಮಾಡ್ತೀನಿ. ಒಂದೊಂದ್ಸಲ ವಿಡಿಯೋ ಮಾಡೋದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ 2 ಎಳೆ ರಂಗೋಲಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಲಕ್ಷ್ಮೀ ಬೀಜಕ್ಕೆ ಅಂತೇಳಿ ಹೆಸರೊಳಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ರಂಗೋಲಿ ಇಷ್ಟ ಆಯಿತು ನೋಡ್ಬೇಕನ್ಸಿದ್ರೆ ನೋಡಿ. 2 ಎಳೆ ರಂಗೋಲಿ ಲಕ್ಷ್ಮೀ ಬೀಜಕ್ಕೆ ಅಂತ ಅಪ್ಲೋಡ್ ಮಾಡ್ತಿದ್ದೀನಿ ಆ ಹೆಸರಿನಲ್ಲಿ. ಪ್ರಾರ್ಥನಾ ಬೀಜಿಕೆ ಅಂತಲೂ ಬರುತ್ತೆ ಅನ್ಸರಿ, ಆದರೆ ಲಕ್ಷ್ಮೀ ಬೀಜಿಕೆ ಅಂತ ಅದರೊಳಗನೆ 2 ಎಳೆ ರಂಗೋಲಿ ವಿಡಿಯೋ ಬರುತ್ತೆ. ರಂಗೋಲಿ ಒಂದೊಂದ್ಸರಿ 1 ಎಳೆದು ಬರುತ್ತೆ, ಜಾಸ್ತಿ 2 ಎಳೆದು ಬರುತ್ತೆ. ನೋಡಿ ನೀವು ವಿಡಿಯೋ ಬಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕೆಂಪು ಚೆನ್ನಾಗಿ ಹುರಿತಾ ಇದೆ. ಬಿಸಿ ಇದೆ. ಇವನ್ನ ಇವಾಗ ಮರದಲ್ಲಿ ಹಾಕಿ ಆಡಿಸ್ತೀನಿ. ಪೂರ ಸಣ್ಣ ಇರಬಾರ್ದು, ಪೂರ ದಪ್ಪ ಇರುವ ಮೀಡಿಯಂ ಪುಡಿನ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ಪುಡಿ ಮಾಡಿದ್ದನ್ನು ಇಲ್ಲೇ ಕುಂತ್ಕೊಂಡು ಉಂಡೆ ಮಾಡಿದ್ರಂತ ಇಲ್ಲೇ ಹಾಲಿನಲ್ಲಿ ತೊಗೊಂಡಿದ್ದೀನಿ. ಇವಾಗ ಈ ಥರ 1 kg ಶೇಂಗಕ್ಕೆ ನಾನು 1 kg ಬೆಲ್ಲನ ಜಜ್ಜಿ ಹಾಕಿದ್ದೀನಿ. ಇಷ್ಟ. ಇವಾಗ ಟೈಮ್ ಕಡಿಮೆ ಇದೆ. ಇಷ್ಟೊಳಗೆ ಮಕ್ಕಳ ಕಡೆ ಕೈಯಿಂದನೇ ಮೀಡಿಯಮ್ ಉಂಡೆನೇ ಕೊಡ್ತೀನಿ. ಶೇಂಗಾದ ಉಂಡೆ ರೆಡಿ ಆಗಿವೆ. ನಾನು ಫುಲ್ ದೊಡ್ಡವು ಮಾಡಿಲ್ಲ, ಫುಲ್ ಸಣ್ಣವು ಮಾಡಿಲ್ಲ, ಮೀಡಿಯಮ್ ಈ ಸೈಜ್ ಮಾಡಿದ್ದೀನಿ. 1 kg ಬೆಲ್ಲ, 1 kg ಶೇಂಗಾ ಹಾಕಿ ಮಾಡಿದ್ದೀನಿ. 2 kg ಉಂಡೆ ರೆಡಿ ಆಗಿವೆ.